ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಸ್. ಮದರ್ ಪ್ರಾಮಿಸ್ ಮೂವಿ ಕಡೆಯಿಂದ ಫಸ್ಟ್ ಸಾಂಗ್ ಲಾಂಚ್ ಆಗಿದೆ. ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ಈ ನಡುವೆ ಡಾಲಿ ಧನಂಜಯ್ ಅವರ ಲುಕ್ ಆಗಲಿ, ಆ ಸೆಟಪ್ಸ್ ಆಗಲಿ, ಅವರ ಮಾಡೋ ಫಿಲಮ್ಸ್ ಬೇರೆ ಬೇರೆ ವಿಭಿನ್ನವಾಗಿದೆ. ನೋಡೋಣ, ಈ ಮೂವಿ ಕೂಡ ಒಂಥರ ಡಿಫ್ರೆಂಟ್ ಜಾನರ್ ಆಗಿ ತೊಗೊಂಬರ್ತಾ ಇರೋದು. ಸೊ ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ಯಾಕೆ ಅಂತಂದರೆ ಅವರ ಹಳೆ ಫ್ಯಾಮಿಲಿ ಮೂವಿ ನನಗೆ ಸಖತ್ ಇಷ್ಟ ಆಗಿತ್ತು. ಸೊ ರೀಸೆಂಟ್ಲಿ ಈ ಮೂವಿದೆ ಒಂದು ಸಾಂಗ್ ಬಂದಿತ್ತು. ಇದು ಎರಡನೇ ಸಾಂಗ್ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ರಾಂಗ್. 100% ಈ ಸಾಂಗು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಸ್ಟಾರ್ಟ್ ಬರ್ತಿರೋದು ನನಗೆ ಫಸ್ಟ್ ಟೈಮ್ ಕೇಳಿದಾಗ ಏನು ಗುರು ಅಂತ ಅಂದ್ಕೊಂಡೆ. ಯಾಕೆಂತಂದರೆ ರೀಸೆಂಟಾಗೆ ಸ್ವಲ್ಪ ಕಡೆ ನೋಡಿದ್ದೆ ಲಿರಿಕ್ಸ್ ಬರೆಯೋದು. ಈಗ ಅಫಿಷಿಯಲಿ ಲಿರಿಕ್ ಡೈರೆಕ್ಟರ್ ಆಗೋಗ್ಬಿಟ್ಟವ್ರೆ ಡಾಲಿ ಧನಂಜಯ್ ಅವರು. ಲಿರಿಕ್ಸ್ ಚೆನ್ನಾಗಿದೆ. ಆ ಲೈನ್ ಏನು ಬರುತ್ತೆ, ಮಮತೆಯ ಬಳ್ಳಿ ಅಂತ ಬರುತ್ತಲ್ಲ, ಅದು ಸಖತ್ತಾಗಿದೆ. ಸಂಜಿತ್ ಹೆಗ್ಡೆ ಅವರ ವಾಯ್ಸು 100% ಕೇಳಿದ ತಕ್ಷಣ ಗೊತ್ತಾಗುತ್ತೆ. ವಾಯ್ಸ್ ಸಖತ್ತಾಗಿದೆ, ಸಖತ್ತಾಗಿ ಮ್ಯಾಚ್ ಆಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಸೊ ತುಂಬ ಅಂದರೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಇದು 100% ಥಿಯೇಟ್ರಲ್ಲಿ ಕುತ್ಕೊಂಡಾಗ ಅದೇನಿದೆ ವಿಡಿಯೋ ಸಾಂಗ್ ಜೊತೆ ಕೇಳಿದಾಗ ಇನ್ನೂ ಮಜಾ ಕೊಡೋ ಚಾನ್ಸಸ್. ಅಂದರೆ ಎಂಟರ್ಟೈನ್ಮೆಂಟ್ ಮುಖಾಂತರದಲ್ಲ, ಒಂಥರ ಎಮೋಷನ್ ಮುಖಾಂತರದಲ್ಲಿ ನಿಮ್ಮನ್ನು ಒಂಥರ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಆ ಥರ ಇದೆ ಸಾಂಗು. ಆದರೆ ನನಗೆ ಈ ನಡುವೆ ಡಾಲಿಯವರ ಸ್ಕ್ರಿಪ್ಟ್ ಸೆಲೆಕ್ಷನ್ಸ್ ಆಗಲಿ ಪ್ರತಿಯೊಂದು ವಿಭಿನ್ನವಾಗಿದೆ, ಒಪ್ಕೋತೀನಿ. ಆದರೆ ಈ ಮೂವಿಲಿ ಅವರು ಏನು ಯೂಸ್ ಮಾಡಿದ್ದಾರೆ, ಆ ವಿಗ್ ಆಗಲಿ ಮತ್ತು ಅದ್ರ ಟ್ರಾನ್ಸ್ಫಾರ್ಮೇಷನ್ 2 ಶೇಡ್ಸ್ ಇದೆ. ಆದರೆ ಆ ವಿಗ್ ಆ ರೇಂಜಿಗೆ ನನಗೆ ಪರ್ಸ್ನಲಿ ಅವರಿಗೆ ಸಖತ್ತಾಗಿ ಸೆಟ್ ಆಗಿಲ್ಲ ಅಂತ ಅನಿಸ್ತು. ಏಕೆ ಅಂತಂದರೆ ಇದ್ದಿದ್ದಂಗೆ ಹೇಳೋ ಅನ್ನೋನು ನಾನು ಎಷ್ಟು ದಿವಸದಿಂದ ಹೇಳ್ಕೊಂಬಂದಿದ್ದೀನಿ. ಏನು ಅನಿಸುತ್ತೆ ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ. ಇನ್ನೊಂದು ಶೇಡ್ ಇದೆಯಲ್ಲ, ಶಾರ್ಟ್ ಹೇರ್ಸ್, ಅದು ಸಖತ್ತಾಗಿ ಸೆಟ್ ಆಗ್ತಿದೆ. ಈಗ ಫುಲ್ ಏರ್ಸ್ ಬಿಟ್ಟಿರೋದು 100% ಆ ರೇಂಜಿಗೆ ನನಗೆ ಕನ್ವಿನ್ಸಿಂಗ್ ಆಗಿರಲಿಲ್ಲ. ನೋಡೋಣ, ಇನ್ನು ಫಿಲಮಲ್ಲಿ ಇನ್ನೂ ಚೆನ್ನಾಗಿ ತೋರಿಸಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಸಾಂಗ್ ಅಂತೂ ನನಗೆ ಪರ್ಸನಲಿ ಸಖತ್ ಇಷ್ಟ ಆಯಿತು. ಪೂರ್ಣ ಪ್ರಜ್ಞಾ ಅವರು ಇದಕ್ಕೆ ಡೈರೆಕ್ಷನ್ ಮಾಡ್ತಾ ಇರೋದು. ನೋಡೋಣ ಫಿಲಮ್ ಯಾವ ಥರ ಇರುತ್ತೆ ಅಂತ. ಇನ್ನೇನು ಹತ್ರದಲ್ಲಿ ಫಿಲಮ್ ರಿಲೀಸ್ ಆಗ್ತಿದೆ. ನೋಡೋಣ, ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನು ಅನಿಸುತ್ತೆ ಅದನ್ನು ನಾನು ಡೈರೆಕ್ಟಾಗಿ ಹೇಳ್ತೀನಿ. ಫ್ಯಾನ್ಸ್ ಬಂದು ಚೆಚ್ಬೋದು, ಆದರೆ ನಮಗೇನು ಅನಿಸುತ್ತೆ ಅದನ್ನು ಹೇಳೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್